ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈಗ ಶ್ರಾವಣ ಮಾಸ, ಹೊರಗಡೆ ವರ್ಷಧಾರೆ ಸುರಿತಾ ಇದೆ. ಈ ದಿನ ಪ್ರತಿಪ್ರಸ್ಥಾನ ಪದ್ಧತಿಯ ಶ್ರೀ ಪಾದುಕಾ ಸಹಸ್ರದ 129ನೇ ಪದ್ಯವನ್ನು ಅನುಸಂಧಾನ ಮಾಡ್ತಾ ಶ್ರೀ ವೇದಾಂತ ದೇಶಿಕರ ಕಾವ್ಯ ರಸಧಾರೆಯನ್ನು ಆನಂದಿಸೋಣ. ಪದ್ಯ ಈ ರೀತಿ ಇದೆ. ಮೂರ್ಧ್ನಾ ಮುಕುಂದ ಪದರಕ್ಷಿಣಿ ಬಿಭ್ರತಸ್ವಾಂ ಅವಿರ್ಮದಸ್ಯ ರಘುವೀರ ಮದಾವಳಸ್ಯ ಆಮೋದಿಸ್ಸಪದಿ ದಾನ ಜಲಪ್ರವಾಹೈ ಲೇಭೆ ಚಿರಾತ್ ವಸುಮತಿ ರುಚಿರಂ ವಿಲೇಪಂ. ಈ ಪದ್ಯದ ಪ್ರತಿಪದಾರ್ಥ ಹೀಗಿದೆ. ಮುಕುಂದ ಪದರಕ್ಷಿಣಿ, ಹೇ ಭಗವಂತನ ಪಾದರಕ್ಷೆಯೇ, ತ್ವಾಂ ನಿನ್ನನ್ನು, ಮೂರ್ಧ್ನಾ ತಲೆಯಿಂದ, ಬಿಭ್ರತಃ ಧರಿಸಿರುವ, ಅವಿರ್ಮದಸ್ಯ ಮದಿಸಿದ, ರಘುವೀರ ಮದಾವಳಸ್ಯ ಶ್ರೀರಾಮನ ಆನೆಯಾದ ಶತ್ರುಂಜಯನ, ಆಮೋದಿಬಿಹಿ ಪರಿಮಳಿಸುವ, ದಾನ ಜಲಪ್ರವಾಹೈ ಮದಜಲದ ಪ್ರವಾಹದಿಂದ, ಸಪದಿ ಆ ಗಳಿಗೆಯಲ್ಲೇ, ವಸುಮತಿ ಭೂಮಿಯು, ಚಿರಾತ್ ಬಹಳ ಕಾಲವಿರುವ, ರುಚಿರಂ ಅತ್ಯಂತ ಮಧುರವಾದ, ವಿಲೇಪಂ ಗಂಧದ ಲೇಪನವನ್ನು ಲೇಪೆ ಹೊಂದಿತು. ಕನ್ನಡದ ಅನುವಾದಿತ ಪದ್ಯ ಹೀಗಿದೆ. ನಿನ್ನ ಧರಿಸೆ ಉಂಟಾದ ಪರಿಮಳದ ಮದಜಲ ಪ್ರವಾಹದಿಂ ಗಜವು ಒಡನೆಯೇ ಭೂದೇವಿಯಂ ಚಿರಕಾಲ ಸುಗಂಧದಿಂ ತಣಿಸಿತಲಾ. ಈ ಪದ್ಯವನ್ನು ಅರ್ಥ ಮಾಡಿಕೊಂಡರೆ ಒಂದು ಸುಂದರವಾದ ದೃಶ್ಯ ನಮ್ಮ ಕಣ್ಮುಂದೆ ಬರುತ್ತದೆ. ಚಿತ್ರಕೂಟ ಪರ್ವತದಲ್ಲಿ ಭರತನು ಶ್ರೀರಾಮನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ನೀನು ಅಯೋಧ್ಯೆಗೆ ಹಿಂತಿರುಗಲೇಬೇಕು ಎಂದು ಬೇಡಿಕೊಳ್ಳುತ್ತಿದ್ದಾನೆ. ಆಗ ಮುಕುಂದನ ಪದರಕ್ಷಿಣಿಯಾದ ಪಾದುಕೆಯು ಶ್ರೀರಾಮನ ಪಾದಗಳಿಂದ ಹೊರಟು ಭಕ್ತಿಯಿಂದ ತಲೆಬಾಗಿದ ಭರತನ ತಲೆಯ ಮೇಲೆ ಏರಿ ಅಲ್ಲಿಂದ ದಶರಥ ಮಹಾರಾಜನದಾಗಿದ್ದ ಶ್ರೀರಾಮ ಏರಬೇಕಾದ ಶತ್ರುಂಜಯವೆಂಬ ಪಟ್ಟದಾನೆಯನ್ನು ಏರಿ ಹೊರಟಳು. ಶ್ರೀರಾಮನ ಪಾದುಕೆಯು ಪಟ್ಟದಾನೆಯ ತಲೆಯ ಮೇಲೆ ಏರಿ ಕುಳಿತೊಡನೆ ಶ್ರೀರಾಮನೇ ಏರಿ ಕುಳಿತರೆ ಹೇಗೋ ಹಾಗೆ ಆನೆಗೆ ಮದವೇರಿ ಅದು ಧಾರಾಳವಾಗಿ ಮದಜಲವನ್ನು ಸುರಿಸಲು ಭೂಮಿ ಅದರಿಂದ ತೊಯ್ದು ಗಂಧವತಿಯಾಗಿ ಆನಂದ ಹೊಂದಿದಳು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಕಳೆದ 1 ತಿಂಗಳಿಂದ ಕೋಸಲ ಸಾಮ್ರಾಜ್ಯದ ಭೂಮಿಯು ನಾಥನಿಲ್ಲದೆ ಅನಾಥವಾಗಿ ಸಿಂಹಾಸನವು ಬರಿದಾಗಿ ಪಟ್ಟದಾನೆಯೂ ಯಜಮಾನನಿಲ್ಲದೆ ದುಃಖಿಸುತ್ತಿರಲು ಭೂದೇವಿಯು ನಾಥನಿಲ್ಲದೆ ದಿಗ್ಭ್ರಾಂತಳಾಗಿರಲು ಒಮ್ಮೆಗೆ ಪಟ್ಟದಾನೆಯು ಮದಜಲವನ್ನು ಸುರಿಸುವುದರ ಮೂಲಕ ಶ್ರೀರಾಮನೇ ಪಟ್ಟದಾನೆಯನ್ನು ಏರಿ ಕುಳಿತ ಅನುಭವ ಭೂಮಿಗೆ ಉಂಟಾಯಿತು. ಅವಳು ಸಂತಸದಿಂದ ತೊಯ್ದಳು ಎಂದಿದ್ದಾರೆ. ಶ್ರೀ ವೇದಾಂತ ದೇಶಿಕರ ಈ ಪರಿಯ ಕವಿಕಲ್ಪನೆಗೆ ಅವರಿಗಿದ್ದ ಜ್ಞಾನ ಭಕ್ತಿಗಳ ಪರಾಕಾಷ್ಠತೆಯೇ ಕಾರಣ. ಅವರು ಹೇಳುವುದೇನೆಂದರೆ, ಸಜ್ಜನರ ಸರಪಳಿ ಒಬ್ಬರಿಂದ ಒಬ್ಬರಿಗೆ ಆನಂದವನ್ನು ಹರಡುತ್ತದೆ. ಸಜ್ಜನರೇ ತುಂಬಿರುವ ಜಾಗದಲ್ಲಿ ದುರ್ಗಂಧಕ್ಕೆ ಅವಕಾಶವೇ ಇರುವುದಿಲ್ಲ. ಅದೇ ರೀತಿ ಸದಾಚಾರ್ಯರುಗಳಿಂದ ಭೂಮಂಡಲದಲ್ಲಿ ಎಲ್ಲ ಕಡೆಯೂ ಹಿರಿಮೆ ಗರಿಮೆಗಳೇ ಸುಗಂಧವೇ ಆನಂದವೇ ಉಂಟಾಗುತ್ತದೆ. ಆಳ್ವಾರುಗಳಿಂದ ಸ್ರೋತವಾದ ದಿವ್ಯ ಪ್ರಬಂಧಗಳಲ್ಲೂ ಆಚಾರ್ಯರುಗಳಿಂದ ರಚಿತವಾದ ದಿವ್ಯ ಗ್ರಂಥಗಳಲ್ಲೂ ಸ್ತೋತ್ರಗಳಲ್ಲೂ ಪ್ರಾಚೀನ ಋಷಿಮುನಿ ಪ್ರಣೀತವಾದ ಶ್ರುತಿ ಸ್ಮೃತಿಗಳಲ್ಲೂ ಪುರಾಣ ಪುಣ್ಯ ಕಥೆಗಳಲ್ಲೂ ಸಿಗುವುದು ಆನಂದವೇ, ಹರಡುವುದು ಸುಗಂಧವೇ. ಅವರುಗಳು ಭಗವಂತನ ಸಂಸರ್ಗದಿಂದಾಗಿ ಸುರಿಸುವ ಮದಜಲಗಳಂತಹ ಪರಬ್ರಹ್ಮ ತತ್ವ ಜೀವಾತ್ಮರುಗಳ ಮನಸ್ಸನ್ನು ಸುಗಂಧಭರಿತವಾಗಿಯೂ ಆಹ್ಲಾದಮಯವಾಗಿಯೂ ಇಟ್ಟು ಆನಂದವನ್ನು ತಂದುಕೊಡುತ್ತದೆ ಎಂಬ ಮಾತುಗಳನ್ನು ಈ ಪದ್ಯದಲ್ಲಿ ಶ್ರೀ ವೇದಾಂತ ದೇಶಿಕರು ಬಹಳ ಸುಂದರವಾಗಿ ಕಾವ್ಯಮಯವಾಗಿ ನಿರೂಪಿಸಿದ್ದಾರೆ. ಪಾದುಕಾದೇವಿಯ ಸಂಸರ್ಗದಿಂದಾಗಿ ಭಗವಂತನ ಅನುಭವ ಪಡೆದ ಗಜವು ಸುರಿಸಿದ ಮದಜಲದಿಂದಾಗಿ ಶ್ರೀರಾಮನನ್ನು ಭೂಪತಿಯನ್ನಾಗಿ ತನ್ನ ಸ್ವಾಮಿಯನ್ನಾಗಿ ನೋಡಲು ಕಾತುರದಿಂದ ಇದ್ದ ಭೂಮಿಯ ಆನಂದಕ್ಕೆ ಪಾರವೇ ಇಲ್ಲದೆ ಹೋಯಿತು ಎಂದಿದ್ದಾರೆ. ಭಗವಂತನ ಪಾದಗಳಿಗೆ ರಕ್ಷಣೆ ಕೊಡುವಂತಹ ಪಾದುಕೆಯು ಜಗತ್ತಿಗೆ ಕೊಡುವ ರಕ್ಷಣೆಯನ್ನು ಆನಂದವನ್ನು ಭೂಮಿಯಲ್ಲಿ ಕಾಣುತ್ತಿದ್ದಾರೆ ವೇದಾಂತ ದೇಶಿಕರು. ಇಷ್ಟೇ ಅಲ್ಲ, 33 ಅದ್ಭುತ ಶ್ಲೋಕಗಳನ್ನು ಹೊಂದಿರುವ ಭೂಸ್ತುತಿ ಎಂಬ ಸ್ತೋತ್ರವನ್ನು ರಚಿಸಿದ್ದಾರೆ. ನಮ್ಮ ಪೂರ್ವಜರು ಭೂಮಿಯನ್ನು ಒಂದು ಪದಾರ್ಥ ಎಂಬಂತೆ ನೋಡುತ್ತಿರಲಿಲ್ಲ. ಹೆತ್ತ ತಾಯಿಗಿಂತ ಹೆಚ್ಚು ಎಂದು ಭಾವಿಸಿ ಅವಳಿಂದ ಜೀವನದುದ್ದಕ್ಕೂ ರಕ್ಷಣೆ ಪಡೆದ ನಾವು
ಅವಳಿಗೂ ರಕ್ಷಣೆ ಕೊಡಬೇಕೆಂದು ಹೇಳುತ್ತಿದ್ದರು. ಭೂದೇವಿಯ ಕುರಿತಾದ ಪರಿಕಲ್ಪನೆ ವೇದಗಳ ಕಾಲದಿಂದಲೂ ಇದೆ. ಕೃಷ್ಣ ಯಜುರ್ವೇದದ ಸಂಹಿತೆ, ಬ್ರಾಹ್ಮಣ, ಅರಣ್ಯಕಗಳಲ್ಲಿ 7 ಮಂತ್ರಗಳು ಬರುತ್ತವೆ. ವೇದ ವಿಭಾಗಗಳಿಂದ ಇನ್ನೂ 5 ಮಂತ್ರಗಳು ಹಾಗೂ ವೇದವಲ್ಲದ 2 ಮಂತ್ರಗಳನ್ನು ಸೇರಿಸಿ ಒಟ್ಟು 14 ಮಂತ್ರಗಳ ಅದ್ಭುತವಾದ ಭೂಸೂಕ್ತ ನಮಗೆ ಲಭ್ಯವಿದೆ. ಪಂಚಭೂತಗಳಲ್ಲಿ ಒಂದಾದ ಅತಿ ಮುಖ್ಯವಾದ ತತ್ವ ಎಂದರೆ ಭೂಮಿ ತತ್ವ. ಈ 14 ಮಂತ್ರಗಳಲ್ಲಿ ಭೂವಿಜ್ಞಾನ, ಜ್ಯೋತಿರ್ವಿಜ್ಞಾನ, ಪೃಥ್ವಿಯ ಆಯಾಮಗಳು, ಅವುಗಳಿಂದ ನಮಗೆ ಸಿಗುವ ರಕ್ಷಣೆ ಮತ್ತು ನಾವು ಅದನ್ನು ಹೇಗೆ ರಕ್ಷಿಸಬೇಕು ಎಂಬ ಎಲ್ಲ ವಿಷಯಗಳು ಭೂಸೂಕ್ತದಲ್ಲಿ ಇದೆ. ಇದನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಪ್ರತಿದಿನ ಋತ್ವಿಕರು ಇದನ್ನು ದಿನನಿತ್ಯದಲ್ಲಿ ಈ ಸೂಕ್ತವನ್ನು ಉಪಯೋಗಿಸ್ತಾರೆ. ಪ್ರತಿ ಯಜ್ಞ ಯಾಗಾದಿಗಳಲ್ಲೂ ಅಗ್ನಿಯನ್ನು ತಯಾರು ಮಾಡುವ ಮುಂಚೆ ಭೂಸೂಕ್ತವನ್ನು ಹೇಳ್ತಾರೆ. ಪ್ರತಿದಿನ ಭಗವಂತನ ಆರಾಧನೆ, ಅಭಿಷೇಕಗಳಲ್ಲಿ ಭೂಸೂಕ್ತವನ್ನು ಹೇಳ್ತಾರೆ. ಕಟ್ಟಡಗಳ ನಿರ್ಮಾಣ, ಗೃಹ ಪ್ರವೇಶ, ಭೂಮಿಯ ಪೂಜೆ ಈ ಸಮಯದಲ್ಲಿ ಸಹಿತ ಭೂಸೂಕ್ತವನ್ನು ಪಠಿಸುವ ಕ್ರಮ ಇದೆ. ಕಾರಣ ಏನೆಂದರೆ ನಾವು ಭೂಮಿಯ ತತ್ವವನ್ನು ತಿಳಿದು ಭೂಮಿಯ ಮಹತ್ವವನ್ನು ಅರಿತು ಬಗ್ಗೆ ಕಾಳಜಿ ವಹಿಸುವುದಕ್ಕಾಗಿ. ಭೂಸೂಕ್ತದಲ್ಲಿ ಪರಿಸರವನ್ನು, ಪ್ರಕೃತಿಯನ್ನು, ಪಂಚಭೂತಗಳನ್ನು, ಪಂಚತನ್ಮಾತ್ರಗಳನ್ನು ಬಹಳ ಸುಂದರವಾಗಿ, ಅತ್ಯಂತ ಮನೋಹರವಾಗಿ ಜೋಡಿಸಿದ್ದಾರೆ. ಕಡೆಯ 5 ಮಂತ್ರಗಳು ಮತ್ತು ಹೆಚ್ಚಿನ 2 ಮಂತ್ರಗಳು ಭೂಮಿಯ ಅರ್ಥಪೂರ್ಣವಾದ ಅನೇಕ ಹೆಸರುಗಳನ್ನು ಒಳಗೊಂಡಿದ್ದು ನಮ್ಮನ್ನು ಮಂತ್ರಮುಗ್ಧವನ್ನಾಗಿಸುತ್ತದೆ. ಭೂಮಿಯನ್ನು ವಸುಂಧರಾ, ವಸುಧಾ, ವಾಸವಿ, ಬ್ರಹ್ಮವರ್ಚಸ್ವಿ, ಜಲಶಾಯಿನಿ, ಹಿರಣ್ಯಗರ್ಭಿಣಿ, ಮಾಧವಿ, ಮಾಧವಪ್ರಿಯ, ಮೇಧಿನಿ, ಪ್ರಸೂವರಿ, ಸದನೆ, ಸತ್ಯಾಯನೆ, ಸಮುದ್ರವತಿ, ಸಾವಿತ್ರಿ, ಹನೂದೇವಿ, ಮಹ್ಯಂಗಿ, ಮಹೀಧರಣಿ, ವಿಭೀಷಣಿ, ಇಂದ್ರಪತ್ನಿ, ಸುರಸರಿರಿಹ, ವಾಯುಮತಿ, ಲಕ್ಷ್ಮಿ, ಅಚ್ಯುತವಲ್ಲಭ, ಧನುರ್ಧರ, ಎಲ್ಲಕ್ಕಿಂತ ಹೆಚ್ಚಾಗಿ ಕ್ಷಮಾ ಎಂದು ಕೊಂಡಾಡಿದ್ದಾರೆ. ವೇದ ಮಂತ್ರಗಳು ಋತ್ವಿಕರಲ್ಲದವರಿಗೆ, ವೇದವಿದರಲ್ಲದವರಿಗೆ, ಗುರುಗಳ ಹತ್ತಿರ ಅಭ್ಯಾಸ ಇಲ್ಲದವರಿಗೆ ಪಠಿಸುವುದು ತುಂಬ ಕಷ್ಟ. ಆದ್ದರಿಂದ ವೇದಾಂತ ದೇಶಿಕರು ಅಷ್ಟೇ ಶಕ್ತಿಯುತವಾದ ಭೂಸ್ತುತಿ ಎಂಬ 33 ಪದ್ಯಗಳ ಭೂಮಿ ಸ್ತುತಿಯ ಸ್ತೋತ್ರವನ್ನು ರಚಿಸಿದ್ದಾರೆ. ಪಂಚಭೂತಗಳಾದ ಪೃಥ್ವಿ, ಅಗ್ನಿ, ನೀರು, ವಾಯು, ಆಕಾಶ ಇವುಗಳಲ್ಲಿ ಪಂಚತನ್ಮಾತ್ರಗಳಾದ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವುಗಳಲ್ಲಿ ಯಾವುದಾದರೂ 1-2 ತನ್ಮಾತ್ರಗಳು ಇರುತ್ತವೆ. ಆದರೆ ಭೂಮಿಯಲ್ಲಾದರೂ ಸ್ಪರ್ಶ, ಗಂಧ, ರೂಪ, ರಸ, ಶಬ್ದ ಎಲ್ಲವೂ ಇದೆ. ಏನಾಶ್ಚರ್ಯ ಎನ್ನುತ್ತಾರೆ ವೇದಾಂತ ದೇಶಿಕರು. ಹಾಗೆ ಗಾಯತ್ರಿ ಮಂತ್ರದ ವ್ಯಾಹೃತಿಯಲ್ಲಿ ಬರುವ ಮೊದಲನೆಯ ಪದವೇ ಭೂಮಿ. ಭೂ, ಭುವಃ, ಸುವಃ ಎಂದು. ವೇದ ಮಂತ್ರಗಳ ಪ್ರಕಾರ ಭೂಮಿಯು ಸತ್ತ, ಕೊಳೆತ, ನಶಿಸಿ ಹೋದ, ಹಳೆಯದಾದ ಎಲ್ಲ ಸೃಷ್ಟಿಯ ಉತ್ಪನ್ನಗಳನ್ನು ತನ್ನಲ್ಲಿ ಸೇರಿಸಿಕೊಂಡು ಒಡಲೊಳಗಿನ ಶಾಖದಿಂದ ಅವುಗಳನ್ನು ಅರಗಿಸಿಕೊಂಡು ಮತ್ತೆ ಜಗತ್ತಿಗೆ ಹೊಸ ಚಿಗುರನ್ನು, ಖಾದ್ಯ ವಸ್ತುಗಳನ್ನು, ಆಮ್ಲಜನಕವನ್ನು, ಮಳೆಯನ್ನು, ವಜ್ರ ವೈಢೂರ್ಯ, ಚಿನ್ನ ಮುಂತಾದ ಐಶ್ವರ್ಯವನ್ನು, ಜಲಮೂಲವನ್ನು ನೀಡುತ್ತಿದ್ದಾಳೆ. ಆದರೆ ನಾವು ಅವಳಿಗೆ ಕೊಡುತ್ತಿರುವುದು ಏನನ್ನು? ರಾಸಾಯನಿಕ ವಿಷಪೂರಿತ ಗೊಬ್ಬರವನ್ನು, ಕೀಟಗಳನ್ನು ಕೊಲ್ಲುವ ರಾಸಾಯನಿಕ ಕೀಟನಾಶಕಗಳನ್ನು, ಎಂದೆಂದೂ ಕೊಳೆಯದ ಪ್ಲಾಸ್ಟಿಕ್ಗಳನ್ನು. ವೇದ ಮಂತ್ರವು ಅನ್ನವಾನ್ ಅನ್ನಾದೋ ಭವತಿ ಎನ್ನುತ್ತದೆ. ಭೂಮಿ ತಾಯಿ ಅನ್ನವನ್ನು ಸಮೃದ್ಧವಾಗಿ ಕೊಟ್ಟರೆ ಸಾಲದು, ಅದನ್ನು ಅನುಭವಿಸುವ ಪುಣ್ಯವನ್ನು ಕೊಡು ಎನ್ನುತ್ತದೆ. ನಿಧಾನವಾಗಿ, ಹಂತ ಹಂತವಾಗಿ ಭೂಮಿಯನ್ನು ಕೊಲ್ಲುತ್ತಿರುವ ಜನರು ಭಯಂಕರ ರೋಗ ರುಜಿನಗಳನ್ನು ಅನುಭವಿಸುತ್ತಾ ಅನ್ನವನ್ನು ತಿನ್ನುವ ಪುಣ್ಯವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಎಲ್ಲೋ ಒಂದು ಕಡೆ ಭೂಮಿ ಹೇಳುವುದು, ನನ್ನನ್ನು ಮಾರಾಟ ಮಾಡಬೇಡಿ, ನನ್ನನ್ನು ಕೊಳ್ಳಬೇಡಿ, ಮಾರಾಟ ಮಾಡುವುದಕ್ಕೆ ಕೊಳ್ಳುವುದಕ್ಕೆ ನಾನು ಪದಾರ್ಥವಲ್ಲ ಎನ್ನುತ್ತಾಳೆ. ಈಗಿನ ಪರಿಸ್ಥಿತಿ ಹೇಗಿದೆ ನೋಡಿ. ಬದುಕಲು ಬೇಕಾದ ಎಷ್ಟು ಜಾಗಕ್ಕೆ ಬಹಳ ಹಣವನ್ನು ಕೊಟ್ಟು ಕೊಂಡುಕೊಂಡು ಮನೆಯನ್ನು ಕಟ್ಟಬೇಕಾದರೆ ಸಾಲವನ್ನು ಮಾಡಬೇಕಾಗತ್ತೆ. ಹಿಂದೆ ನಮ್ಮಲ್ಲಿ ಭೂಮಿಯ ಕ್ರಯ ವಿಕ್ರಯ ಇರಲಿಲ್ಲ. ತಂದೆಯಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ ವಂಶಪಾರಂಪರ್ಯವಾಗಿ ಭೂಮಿ ಬರುತ್ತಿತ್ತು. ಕೆಲವೊಮ್ಮೆ ಭೂಮಿಯನ್ನು ದಾನವನ್ನು ಕೊಡುತ್ತಿದ್ದರು. ರಾಜ ಮಹಾರಾಜರುಗಳು ಯುದ್ಧವಾದಾಗ ಗೆದ್ದ ಭೂಮಿಯನ್ನು ಆ ರಾಜವಂಶಸ್ಥರಿಗೆ ಹಿಂದಕ್ಕೆ ಕೊಟ್ಟು ಬರ್ತಾ ಇದ್ರು. ವೇದಗಳು ಭೂಮಿಯನ್ನು ತಾಯಿ ಎಂದು ಭಾವಿಸಿ ಕಾಪಾಡಿ ಅವಳ ಗರ್ಭವನ್ನು ಕಲುಷಿತ ಮಾಡಬೇಡಿ ಎಂದು ಎಚ್ಚರಿಕೆ ನೀಡುತ್ತದೆ. ಆದ್ದರಿಂದಲೇ ಭೂಮಿಯ ಮಹಿಮೆಯನ್ನು ತಿಳಿಸಿ ನಮ್ಮಲ್ಲಿ ಜ್ಞಾನವನ್ನು ಉಂಟು ಮಾಡುವ ಕೃಷ್ಣ ಯಜುರ್ವೇದದ
ಅತ್ಯದ್ಭುತವಾದ ಭೂಸೂಕ್ತವನ್ನು ಒಮ್ಮೆ ನೀವು ಕೇಳಲೇಬೇಕು. ಸಂಸ್ಕೃತ ಅರ್ಥವಾಗದಿದ್ದವರಿಗೂ ಅದರ ಶಬ್ದಗಳ ಕಂಪನ ರೋಮಾಂಚನವನ್ನು, ಆನಂದವನ್ನು, ಮನಃಶಾಂತಿಯನ್ನು ತಂದುಕೊಡುತ್ತದೆ. ಶಾಂತಲಾ ಶ್ರೀರಾಮಯ್ಯ ಅವರ ಧ್ವನಿಯಲ್ಲಿ ಭೂಸೂಕ್ತವನ್ನು ಇಲ್ಲಿ ಕೇಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು. ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ಹವನ್ ದೇವಿ ಜುಜುಷಾಣಾ ಘೃತಾಚಿ ಶಗ್ಮಾನ್ ನೋ ವಾಚಮುಷತಿ ಶೃಣೋತು. ವಾಗ್ದೇವ್ಯೈ ನಮಃ. ಓಂ ಭೂಮಿರ್ಭೂಮ್ನಾದ್ಯೌರ್ವರಿಣಾಂತರಿಕ್ಷಂ ಮಹಿತ್ವಾ ಉಪಸ್ಥೇತೆ ದೇವ್ಯದಿತೇऽಗ್ನಿಮನ್ನಾದಮನ್ನಾದ್ಯಾಯಾದಧೇ. ಆಯಂಗೌಃ ಪೃಶ್ನಿರಕ್ರಮೀದಸನನ್ ಮಾತರಂ ಪುನಃ ಪಿತರಂ ಚ ಪ್ರಯನ್ಸುವಃ. ತ್ರಿಗುಂಶದ್ಧಾಮ ವಿರಾಜತಿ ವಾಕ್ಪತಂಗಾಯ ಶಿಶ್ರಿಯೇ ಪ್ರತ್ಯಸ್ಯ ವಹದ್ಯುಭಿಃ. ಅಸ್ಯ ಪ್ರಾಣಾದಪಾನತ್ಯಂತಶ್ಚರತಿ ರೋಚನಾ ವ್ಯಖ್ಯನ್ಮಹಿಷಃ ಸುವಃ. ಯತ್ವಾ ಕ್ರುದ್ಧಃ ಪರೋ ವಪಮನ್ಯುನಾ ಯದವರ್ತ್ಯಾ ಸುಕಲ್ಪಮಗ್ನೇ ತತ್ತವ ಪುನಸ್ತ್ವೋದ್ದೀಪಯಾಮಸಿ. ಯತ್ತೇ ಮನ್ಯುಪರೋಕ್ತಸ್ಯ ಪೃಥಿವೀಮನುದಧ್ವಸೇ ಆದಿತ್ಯಾ ವಿಶ್ವೇ ತದ್ದೇವಾ ವಸವಶ್ಚ ಸಮಾಭರನ್. ಮನೋಜ್ಯೋತಿರ್ಜುಷತಾಮಾಜ್ಯಂ ವಿಚ್ಛಿನ್ನೈ ಯಜ್ಞಗುಂ ಸಮಿಮಂ ದಧಾತು. ಬೃಹಸ್ಪತಿಸ್ತನುತಾಮಿಮನ್ನೋ ವಿಶ್ವೇ ದೇವಾ ಇಹಮಾದಯಂತಾಂ. ಸಪ್ತತೆ ಅಗ್ನೇ ಸಮಿಧಃ ಸಪ್ತ ಜಿಹ್ವಾಃ ಸಪ್ತ ಋಷಯಃ ಸಪ್ತಧಾಮ ಪ್ರಿಯಾಣಿ. ಸಪ್ತಹೋತ್ರಾಃ ಸಪ್ತಧಾತ್ವಾ ಯಜಂತಿ ಸಪ್ತಯೋನೀರಾ. ಋಣಸ್ವಾಘೃತೇನ ಪುನರೂರ್ಜಾನಿ ವರ್ತಸ್ವ ಪುನರಗ್ನ ಇಷಾಯುಷಾ. ಪುನರ್ನಃ ಪಾಹಿ ವಿಶ್ವತಃ ಸಹರಯ್ಯಾನಿ ವರ್ತಸ್ವಾಗ್ನೇ ಪಿನ್ವಸ್ವಧಾರಯಾ. ವಿಶ್ವಪ್ಸ್ನಿಯಾ ವಿಶ್ವತಸ್ಪರಿ ಲೇಖಃ ಸಲೇಖಃ ಸುಲೇಖಸ್ತೇನ ಆದಿತ್ಯಾ. ಆಜ್ಯಂಜುಷಾಣಾ ವಿಯಂತು ಕೇತಃ ಸಕೇತಃ ಸುಕೇತಸ್ತೇನ ಆದಿತ್ಯಾ. ಆಜ್ಯಂಜುಷಾಣಾ ವಿಯಂತು ವಿವಸ್ವಾಗುಂ ಅದಿತಿರ್ದೇವಜ್ಯೋತಿಸ್ತೇನ ಆದಿತ್ಯಾ. ಆಜ್ಯಂಜುಷಾಣಾ ವಿಯಂತು. ಮೇದಿನಿ ದೇವಿ ವಸುಂಧರಾ ಸ್ವಾದ್ವಸುಧಾ ದೇವಿ ವಾಸವೀ. ಬ್ರಹ್ಮವರ್ಚಸಃ ಪಿತೃಣಾಗುಶ್ರೋತ್ರಂ ಚಕ್ಷುರ್ಮನಃ. ದೇವಿ ಹಿರಣ್ಯಗರ್ಭಿಣೀ ದೇವಿ ಪ್ರಸೂವರೀ. ಸದನೆ ಸತ್ಯಾಯನೆ ಸೀದಾ. ಸಮುದ್ರವತಿ ಸಾವಿತ್ರೀ ಹನೋ ದೇವಿ ಮಹ್ಯಂಗೀ. ಮಹೀಧರಣಿ ಮಹೋವ್ಯಥಿಷ್ಠಾ ಶೃಂಗೇ ಶೃಂಗೇ ಯಜ್ಞೇ ಯಜ್ಞೇ ವಿಭೀಷಿಣೀ. ಇಂದ್ರಪತ್ನಿ ವ್ಯಾಪಿನಿ ಸುರಸರಿರಿಹಾ.
वायुमती जलशयनी श्रियन्धाराजा सत्यन्धोपरिमेदिनी श्वोपरि धत्तं परिगाया विष्णुपत्नीं महीं देवीं माधवीं माधवप्रियां लक्ष्मीं प्रियसखीं देवीं नमाम्यच्युतवल्लभाम् धनुर्धरायै विद्महे सर्वसिद्ध्यै च धीमहि तन्नो धरा प्रचोदयात्. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗನಾಥ ದಿವ್ಯಮಣಿಪಾದುಕಾಭ್ಯಾಂ ನಮಃ.